ವ್ಯಾಪಾರಿಗಳ ಮೇಲೆ ಪೊಲೀಸರಿಂದ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆಯಂತೆ. ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಖಾಕಿ ಕಿರುಕುಳ. ವ್ಯಾಪಾರಿಗಳ ಮೇಲೆ ಪೊಲೀಸರು ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಖಾಕಿ ಕಿರುಕುಳ ಕೊಡ್ತಾ ಇದೆಯಂತೆ. ತಪಾಸಣೆ ಹೆಸರಲ್ಲಿ ವ್ಯಾಪಾರಿಗಳಿಂದ ಲಂಚಕ್ಕೆ ಬೇಡಿಕೆ. ಗೃಹ ಸಚಿವ ಜಿ ಪರಮೇಶ್ವರ್ಗೆ ವ್ಯಾಪಾರಿಗಳು ದೂರನ್ನ ಕೊಟ್ಟಿದ್ದಾರೆ. ರೂಲ್ಸ್ ಉಲ್ಲಂಘಿಸಿದ್ದೀರಾ ಅಂತ ಪೊಲೀಸರಿಂದ ಸರ್ಚ್ ಅನ್ನ ಮಾಡಲಾಗುತ್ತಂತೆ. ತಪಾಸಣೆ ನೆಪದಲ್ಲಿ ಸಿಗರೇಟ್ ತೆಗೆದುಕೊಂಡು ಹೋಗ್ತಾರೆ. ಪೊಲೀಸರು ನಕಲಿ ಅಧಿಕಾರಿಗಳ ಹೆಸರಲ್ಲಿ ಕಿರುಕುಳ ಕೊಡ್ತಾರಂತೆ. ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಕಿರುಕುಳ ಆಗ್ತಾ ಇದೆ. ಜಿಬಿಯ ಅಧಿಕಾರಿಗಳು ವ್ಯವಹಾರ ನಡೆಸಲು ಬಿಡೋದಿಲ್ಲ. ಕೂಡಲೇ ಇದಕ್ಕೆ ಕಡಿವಾಣ ಹಾಕುವಂತೆ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನು ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಇನ್ನು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಿರುಕುಳ ಕೊಡ್ತಾ ಇದ್ದಾರಂತೆ ಪೊಲೀಸರು. ಇನ್ನು ಸರ್ಚ್ ಮಾಡಬೇಕು ನಿಮ್ಮ ಅಂಗಡಿಯಲ್ಲಿ ಅಂತ ಒಳಗಡೆ ಹೋಗ್ತಾರಂತೆ. ಅಲ್ಲಿ ಕೈಗೆ ಏನು ಸಿಗುತ್ತಾ ಅದನ್ನ ತೆಗೆದುಕೊಂಡು ಹೋಗೋದು. ಒಂದು ಸಿಗರೇಟ್ ಪ್ಯಾಕ್ ಸಿಕ್ಕಿದ್ರೆ ಆ ಒಂದು ಸಿಗರೇಟ್ ಪ್ಯಾಕನ್ನು ತೆಗೆದುಕೊಂಡು ಹೋಗೋದು, ಅಥವಾ ಇಷ್ಟು ಅಮೌಂಟ್ ಕೊಡಿ ಅಂತ ಲಂಚಕ್ಕೆ ಬೇಡಿಕೆ ಇಡೋದು. ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. ಮೊದಲೇ ನಾವು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ನಮಗೆ ವ್ಯಾಪಾರ ಆಗೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಪೊಲೀಸರು ಕೂಡ ನಮ್ಮ ಬಳಿ ಹಣವನ್ನು ಪಡ್ಕೊಂಡ್ರೆ ನಾವು ಹೆಂಗೆ ಜೀವನ ನಡೆಸೋದು? ನಮ್ಮ ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು? ನಾವು ದಿನನಿತ್ಯವೂ ಕೂಡ ಜೀವನ ಮಾಡಬೇಕು ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಹಣ ಬೇಕಾಗುತ್ತೆ. ಆ ಒಂದು ಹಣವನ್ನ ಗಳಿಸಬೇಕು ಅಂತ ಅಂದ್ರೆ ನಾವು ಏನು ಮಾಡಬೇಕು ಅಂತ ಸದ್ಯಕ್ಕೆ ವ್ಯಾಪಾರಸ್ಥರು ಅಳಲನ್ನು ತೋಡ್ಕೊಂಡು ಪರಮೇಶ್ವರ್ ಅವರ ಬಳಿ ಹೋಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯ ಅಧಿಕಾರಿಗಳು, ಲೇಬರ್ ಇನ್ಸ್ಪೆಕ್ಟರ್ ಸುಳ್ಳು ಹೇಳೋದು, ವಿಡಿಯೋ ತೋರಿಸಿದ್ರು ಈ ಥರ ಸುಳ್ಳು ಹೇಳಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಸದ್ಯಕ್ಕೆ ವ್ಯಾಪಾರಸ್ಥರು ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಪೊಲೀಸರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಭರವಸೆಗಳನ್ನ ಪರಮೇಶ್ವರ್ ಅವರು ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ ಲಕ್ಷ್ಮಿ? ಎಸ್ ಸಾಹಿತ್ಯ ಈಗಾಗ್ಲೇನು ಸಾಕಷ್ಟು ಸಲ ಸಹ ಅಂದ್ರೆ ಹಿಂದೆಯಿಂದಲೂ ಸಹ ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಶಾಪ್ಗಳಿಗೆ ಈ ಸೋಮಿನಲ್ಲಿ ಬಂದ್ಬಿಟ್ಟು ಅಧಿಕಾರಿಗಳು, ನಾನು ಜಿಬಿಐ ಅಧಿಕಾರಿ, ನಾನು ಈ ತರ ಅಧಿಕಾರಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದಾದ್ಮೇಲೆ ಒಂದಂದ್ರೆ ಏನಾದ್ರೂ ತೆಗೆದುಕೊಂಡು ಹೋಗೋದು, ಫ್ರೀ ಆಗಿ ಉಚಿತವಾಗಿ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಹಿಂದೆಯಿಂದ ನಡೀತಾ ಇತ್ತು. ಬಟ್ ಇತ್ತೀಚೆಗೆ ಹೆಂಗಾಗ್ತಿದೆ ಅಂತಂದ್ರೆ, ಆದ್ರೆ ಈಗ ಬರ್ತಾ ಇರುವಂತವ್ರು ಯಾರು ಅಧಿಕಾರಿಗಳಲ್ಲ, ಬೇರೆ ಸೋಗಿನಲ್ಲಿ ಬಂದ್ಬಿಟ್ಟು ನಾನು ಅಧಿಕಾರಿ ಅಂತ ಹೇಳಿ ಅಂದ್ರೆ ನಕಲಿ ಅಧಿಕಾರಿಗಳು ಬಂದ್ಬಿಟ್ಟು ಈ ರೀತಿಯಾಗಿ ಲಂಚ ಕೇಳ್ತಾರೆ. ಕೆಲವೊಂದಷ್ಟು ದೇಶದಲ್ಲಿ ಬಂದ್ಬಿಟ್ಟು ಲಂಚ ಕೇಳ್ತಾರೆ. ಕೆಲವೊಬ್ರು ಜಿಬಿ ಅಧಿಕಾರಿಗಳಂತ ಹೇಳ್ಕೊಂಡು ಬರ್ತಾರೆ, ನನ್ಗೆ ಸಿಗರೇಟ್ ಕೊಡು, ನಂಗೆ ಇನ್ನೊಂದೇನೋ ಅವ್ರ ಶಾಪ್ ಅಲ್ಲಿ ಇರುವಂತದ್ದು ಕೊಡು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರು ಗೃಹ ಸಚಿವ ಪರಮೇಶ್ವರ್ ಅವರ ಮೊರೆ ಹೋಗಿರುವಂತದ್ದು. ಸೊ ಸದ್ಯಕ್ಕೆ ಅವರಿಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದಾವೆ, ಜಿಬಿ ಅಧಿಕಾರಿಗಳಂತ ಹೇಳ್ಕೊಂಡು ಬರ್ತಾ ಇದ್ದಾರೆ, ಎಲ್ಲದಕ್ಕೂ ಸಹ ನೀವೇ ಬ್ರೇಕ್ ನೀಡಬೇಕು, ನಮ್ಗೊಂದು ಪರಿಹಾರವನ್ನ ಒದಗಿಸ್ಬೇಕು. ರೂಲ್ಸ್ ಬ್ರೇಕ್ ಮಾಡಿದ್ರಿ ಎಂದು ಪೊಲೀಸರು ಸಹ ಏನ್ ಮಾಡ್ತಾರೆ, ಬಂದ್ ಸಿಗರೇಟ್ ಅನ್ನ ತಗೊಂಡ್ಕೊಂಡು ಹೋಗ್ತಾರೆ. ಅದು ನಿಜವಾದ ಪೊಲೀಸರು ಅಥವಾ ಏನು ನಕಲಿ ಪೊಲೀಸರು ಅನ್ನುವಂಥದ್ದು ಸಹ ನಮಗ್ ಗೊತ್ತಿಲ್ಲ. ಬಟ್ ಆ ಬಟ್ಟೆಗಳಲ್ಲಿ ಅದು ಬಟ್ಟೆ ಅಂದ್ರೆ ಅವರ ಯೂನಿಫಾರ್ಮ್ ನಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಸಿಗರೇಟ್ ಅನ್ನ ತಗೊಂಡ್ಕೊಂಡು ಹೋಗ್ತಾರೆ. ಇದಕ್ಕೆ ಒಂದು ಕಡಿವಾಣ ಹಾಕುವಂತೆ ಸದ್ಯಕ್ಕೆ ಏನು ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಸಹ ಮನವಿಯನ್ನ ಮಾಡಿರುವಂತದ್ದು. ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಸದ್ಯಕ್ಕೆ ಇನ್ನು ನೋಡ್ಬೇಕಾಗಿರುವಂತದ್ದು. ಇದು ಕುರಿತಾಗಿ ನಾನು ಮಾತಾಡ್ತೀನಿ, ನಾನು ಅಧಿಕಾರಿಗಳು ತಿಳಿಸ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಸಹ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.